ಸುರಪುರದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪ, ನಗರಸಭೆಯಿಂದ ನೀರಿನ ವ್ಯವಸ್ಥೆ. ನಗರದ ಆಯಕಟ್ಟಿನ 6 ಜನನಿಬಿಡ ಪ್ರದೇಶಗಳಲ್ಲಿ ನೀರಿನ ಸೌಕರ್ಯ. ನಗರಸಭೆ ಜನಪರ ಕಾಳಜಿಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನಗರಸಭೆ ಭಾರಿ ವ್ಯವಸ್ಥೆ ಇಟ್ಟದ ನೀರಿಂದು. ರಾಜ್ಯದಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಅದರಲ್ಲೂ ಬಿಸಿಲ ನಗರಿ ಎಂದೇ ಖ್ಯಾತಿಯಾದ ಸುರಪುರದಲ್ಲಿ ಸೂರ್ಯನ ಪ್ರಖರತೆಗೆ ಜನ ಹೈರಾಣಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುರಪುರ ನಗರಸಭೆ ಪೌರಾಯುಕ್ತರಾದ ಬಸವರಾಜ್ ತಣಿಕೆದಾರ್ ಅವರ ನೇತೃತ್ವದಲ್ಲಿ ನಗರದ 6 ಪ್ರಮುಖ ಜನನಿಬಿಡ ಪ್ರದೇಶಗಳಲ್ಲಿ ಶುದ್ಧ ಹಾಗೂ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನಗರಸಭೆಯ ಈ ಜನಪರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ನೀರು ತಂಪಾದ ನೀರನ್ನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಇಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು. ಯಾಕಂದರೆ ಈ ಸುರಪುರ ಇರ್ತಕ್ಕಂಥ ಏರಿಯಾ ಭಾಳ ಗುಡ್ಡಗಾಡು ಪ್ರದೇಶ ಇದ್ದಾಗೆ ನಮಗೆ ಭಾಳ ತುಂಬ ಸೆಕೆ ಬರ್ತಕ್ಕಂಥ ಊರಿದು. ತಂಪಾದ ನೀರನ್ನು ಕುಡಿಸಿ ಜನರಿಗೆ ಭಾಳ ಒಳ್ಳೆಯದ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸುರಪುರದಲ್ಲಿ ತಂಪಾದ ಕೋಲ್ಡ್ ನೀರನ್ನು ಇಟ್ಟಿದ್ದಾರೆ. 6 ಕಡೆ ಇಟ್ಟಿದ್ದಾರೆ. ಒಂದು ಸ್ಪೆಷಲು, ಒಂದು ಗಾಂಧಿ ಸರ್ಕಲು, ಮತ್ತೊಂದು ಮಾರ್ಕೆಟು, ಮತ್ತೊಂದು ರಾಜ ವೆಂಕಟ ನಾಯಕ್ ಸರ್ಕಲ್ ಮತ್ತು ರಂಗಂಪೇಟೆ. ಸುರಪುರ ಹಳ್ಳಿ ಜನ ಮತ್ತು ಶಾಲಾ ಮಕ್ಕಳು ಮತ್ತು ಮಾರ್ಕೆಟ್ ಬಂದ ಜನ ಎಲ್ಲರೂ ನೀರು ಕುಡಿದು ಹೋಗ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ ನಮಗೂ. ಒಂದು ಟೈಮು ಊಟ ಇಲ್ಲಂದ್ರೂ ಭೀ ನಡೀತಾ. ಯಾಕಂದರೆ ಈ ಬೇಸಿಗೆಗಾಲ ಇದೆ, ಬಿಸಿಲು ಜಾಸ್ತಿ ಇದೆ, ಹೆಜ್ಜೆಗೂ ನೀರು ಬೇಕಾಗ್ತದೆ. ಅಂಥ ಟೈಮಿನಲ್ಲಿ ನೀರು ಇಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳುತ್ತೇವೆ. ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಬಿಸಿಲಿನ ಬೇಗೆಗೆ ಬಸವಳಿದು ಹೋಗುತ್ತಿರುವ ಜನಸಾಮಾನ್ಯರಿಗೆ ನಗರಸಭೆ ಆಸರೆಯಾಗಿದೆ. ಬೇಸಿಗೆಯ ಈ ಕಠಿಣ ಸಮಯದಲ್ಲಿ ಹಾದಿ ಹೋಕರು ಮತ್ತು ಸಾರ್ವಜನಿಕರ ದಾಹ ತಣಿಸಲು ನಗರದ 6 ಆಯಕಟ್ಟಿನ ಸ್ಥಳಗಳಲ್ಲಿ ತಂಪಾದ ಕುಡಿಯುವ ನೀರಿನ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಊಟ ಇಲ್ಲ ಒಂದು ಟೈಮ್ ಅಂದರೆ ಪರವಾಗಿಲ್ಲ, ಬಟ್ ಹಳ್ಳಿ ಜನ ಇಲ್ಲಿ ತುಂಬ ಜನ ಬರ್ತಾರೆ. ಅವರಿಗೆ ಸರಿಯಾದ ವ್ಯವಸ್ಥೆ ನೀರಿದ್ದು ಮೇನ್ ಇಂಪಾರ್ಟೆಂಟ್. ಹಂಗಾಗಿ ಹಳ್ಳಿ ಜನ ನೀರು ಇದ್ದರೆ ಭಾಳ ತುಂಬ ಅನುಕೂಲ ಆಗುತ್ತೆ. ನಗರಸಭೆ ಅವರು ನಗರಸಭೆ ಸುರಪುರ ಇಲಾಖೆಯಿಂದ ನಮ್ಮ ಎಲ್ಲ ಜನರಿಗೆ ಕೋಲ್ಡ್ ನೀರನ್ನು ಇಟ್ಟಿದ್ದಾರೆ. ಬೇಸಿಗೆ ದಿನದಲ್ಲಿ ಊಟ ಇಲ್ಲ ನಡೀತದ, ನೀರಿರಬೇಕು. ನಮ್ಗೆ ಭಾಳ ಒಳ್ಳೆಯ ಮಾಡಿಕೊಟ್ಟಾರೆ. ಅಂಬೇಡ್ಕರ್ ಚೌಕು, ಗಾಂಧಿ ಚೌಕು, ದೊಡ್ಡ ಬಜಾರ್, ಪೆಟ್ರೋಲ್ ಪಂಪ್ನಲ್ಲಿ ತಣ್ಣನ್ನು ಕುಡಿಯೋಕೆ ನೀರಿದ್ದಾರೆ. ನಮ್ಗೆ ಭಾಳ ಒಳ್ಳೆಯ ರೀತಿಯಾಗಿ ನೋಡಿಕೊಡ್ತಾರೆ. ತಹಶೀಲ್ದಾರ್ ಕಾರ್ಯಾಲಯದ ಆವರಣ, ವೆಂಕಟಪ್ಪ ನಾಯಕ್ ಸರ್ಕಲ್, ರಂಗಂಪೇಟೆ ದೊಡ್ಡ ಬಜಾರ್, ಅಂಬೇಡ್ಕರ್ ಸರ್ಕಲ್, ಮಹಾತ್ಮ ಗಾಂಧೀಜಿ ಸರ್ಕಲ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ವಿಶೇಷವಾಗಿ ತಹಶೀಲ್ದಾರ್ ಕಚೇರಿಗೆ ಕೆಲಸದ ನಿಮಿತ್ತ ಬರುವ 100 ಜನರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಸುರಪುರ ನಗರಸಭೆ ಕಡೆಯಿಂದ ಸುಮಾರು 6 ಕಡೆ ಒಂದು ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಅದರ ಸದುಪಯೋಗ ಪಡೆದುಕೊಳ್ಬೇಕಂತ ವಿಚಾರವನ್ನು ಬಸವರಾಜ CMC ಕಮಿಷನರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿ, ತಹಶೀಲ್ ಕಾರ್ಯಾಲಯ, ಅಂಬೇಡ್ಕರ್ ಸರ್ಕಲ್ಲು, ವಲ್ಲಭಭಾಯಿ ಪಟೇಲ್ ಸರ್ಕಲ್ಲು ಮತ್ತು ಮಹಾತ್ಮ ಗಾಂಧೀಜಿಯವರ ಸರ್ಕಲ್ಲು, ಹೀಗೆ ಸುಮಾರು 6 ಕಡೆ ನೀರಿನ ಅರವಂಟಿಗೆ ವ್ಯವಸ್ಥೆ, ತಣ್ಣೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಂಪಾದ ಪಾನೀಯಗಳನ್ನು ಸುರಪುರದ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಸದುಪಯೋಗ ಪಡ್ಕೋಬೇಕಂತೇಳಿ ಅವ್ರ ಮುಖಾಂತರ ಮನವಿ ಮಾಡಿಕೊಡ್ತಾರೆ. ಸರ್ಕಾರಿ ಕಚೇರಿಗಳಿರೋದು ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ, ಸೌಲಭ್ಯಗಳನ್ನು ಒದಗಿಸೋಗೋಸ್ಕರ ಇರೋ ಕಾರಣಕ್ಕಾಗಿ ಬಿಸಿಲಿನ ತಾಪದಿಂದ ತೊಂದರೆಗೊಳಗಾಗಬಾರದು ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಪ್ರೈವೇಟ್ ಹೋಟೆಲ್ಗಳಿಗೆ ಹೋದಾಗ ಅವರಿಗೆ ನೀರು ಕುಡಿಯಲು ಹೋದಾಗ ಅವರು ಕಡ್ಡಾಯವಾಗಿ ನೀವು ಟಿಫನ್ ಮಾಡಿದರೆ ನೀರು ಕೊಡ್ತೀವಿ, ಇಲ್ಲಾಂದರೆ ನೀರು ಕೊಡಲ್ಲ ಅಂತ ವ್ಯವಸ್ಥೆ ನಾವು ಕಂಡದಕ್ಕಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಬಸವರಾಜ್ ತಣಿಕೆದಾರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ಯೋಜನೆ ಜಾರಿಗೆ ಬಂದಿದ್ದು ನಗರದ ಜನತೆ ನೆಟ್ಟುಸಿರು ಬಿಡುವಂತಾಗಿದೆ.
ವೆಂಕಟೇಶ್, ನ್ಯೂಸ್ 24 ಭಾರತ, ಯಾದಗಿರಿ.